ಪ್ರೇಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ನೋಡಿ, ಮುಂದುವರಿದ ಭಾಗವಾಗಿ ನಾನು ನೋಡಿ ಕೆಇಎ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳ ಕ್ರೋಢೀಕೃತ ಪುಸ್ತಕದಿಂದ ಆಯ್ದ ಒಂದಿಷ್ಟು ಪ್ರಶ್ನೋತ್ತರಗಳು ಅಂದ್ರೆ 40 ಪ್ರಶ್ನೆ ಪತ್ರಿಕೆಗಳ 40 ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರಗಳನ್ನ ನಾನು ಈ ವಿಡಿಯೋದಲ್ಲಿ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದು ನಿಮ್ಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ. ನೋಡಿ, ಈಗ ಕಾಂಪಿಟೇಟಿವ್ ಎಕ್ಸಾಮ್ಗಳು ತುಂಬಾ ಬರ್ತಾ ಇದೆ. 72,000 ಉದ್ಯೋಗಗಳನ್ನ ನಾವು ಸರ್ಕಾರಿ ನೌಕರಿಗಳನ್ನ ತಗೋತಾ ಇದ್ದಾರೆ ನೌಕರಿಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ತಯಾರಾಗೋದಕ್ಕೆ ಜಾಸ್ತಿ ಸಮಯ ಇಲ್ಲ. ಹಾಗಾಗಿ ನಿಮಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಒಂದಿಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆದಷ್ಟು ನೀವು ಸಮಯವನ್ನ ವ್ಯರ್ಥ ಮಾಡದೆ ನಿಮಗೆ ಸಾಧ್ಯವಾದಷ್ಟು ಕೂತು ಓದಿ ಓಡಾಡುವಾಗ್ಲೂ ಕೂಡ ಕೇಳಿಸ್ಕೊಂಡು ಈ ರೀತಿ ಪ್ರಶ್ನೋತ್ತರಗಳನ್ನು ಕೂಡ ಮನನ ಮಾಡಬಹುದು, ನೆನಪಲ್ಲೂ ಕೂಡ ಇಟ್ಕೋಬಹುದು ಅನ್ನೋ ಕಾರಣಕ್ಕೆ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ಮೊದಲು ಇದರ ಅರ್ಧ ಭಾಗವನ್ನ ಈ ಪತ್ರಿಕೆಯ ಅರ್ಧ ಭಾಗವನ್ನ ಹಾಕಿದ್ದೆ. ಇದು PDOಗೆ ನೋಡಿ ಅದಕ್ಕೂ ಬರುತ್ತೆ. NDA, UPSC ಮತ್ತೆ ಅದಾದ ನಂತರ PSI, PC, ಗ್ರೂಪ್ C, ಗ್ರೂಪ್ A ಮತ್ತು ನೋಡಿ ಗ್ರೂಪ್ A ಮತ್ತೆ B ಹುದ್ದೆಗಳಿಗೆ ಇದನ್ನ ನಾವು KSS, IDC, ಗ್ರೂಪ್ A ಮತ್ತು B ಹುದ್ದೆಗಳಿಗೆ non-HK ಎಕ್ಸಾಮ್ಸ್ಗೆ ಕೂಡ ಇದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು. ಇದನ್ನ ಯಾವ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದ್ರೂ ಕೇಳಬಹುದು. ನೋಡಿ, ಪ್ರಶ್ನೆಗೆ ಹೋಗೋಣ. 35ನೇ ಪ್ರಶ್ನೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಹಿಂದ್ಗಡೆ ಎಲ್ಲ ಪ್ರಶ್ನೋತ್ತರಗಳನ್ನ ವಿವರವಾಗಿ ತಿಳಿಸಿದ್ದೀನಿ. ಇದು ಕಂಟಿನ್ಯೂ ಭಾಗ. ಪುರುಷ ಸಂಗಾತಿಯು ಸ್ತ್ರೀಗೆ ವೀರ್ಯ ಪೂರಣ ಮಾಡಲು ವಿಫಲವಾದಾಗ ಅಥವಾ ಅವನ ಸ್ಕಲ್ಲಿನತನದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ವೀರ್ಯಾಣುಗಳಿದ್ದಾಗ ಅದು ಬಂಜೆತನಕ್ಕೆ ದಾರಿ ಮಾಡಿ ಕೊಡುತ್ತದೆ. ಇದನ್ನ ಕೆಳಗಿನ ಯಾವ ಒಂದು ತಾಂತ್ರಿಕತೆಯನ್ನು ಬಳಸಿ ಸರಿಪಡಿಸಬಹುದು ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಕೃತಕ ವೀರ್ಯ ಪೂರಣ. ಮುಂದಿನ ಪ್ರಶ್ನೆ. ಅತಿ ವೇಗದ ಗಾಳಿಯು ಶೀಟ್ ಗಳಿಂದ ಮಾಡಿದ ಕೆಲವು ಮನೆಗಳ ಮೇಲ್ಛಾವಣಿಯನ್ನ ಬೇರೆಡೆ ತಿರುಗಿಸುತ್ತದೆ. ಇದನ್ನು ಈ ಕೆಳಕಂಡ ಯಾವ ನಿಯಮವನ್ನ ಬಳಸಿ ವಿವರಿಸಬಹುದು ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಬರ್ನೌಲಿಯ ನಿಯಮ. ನೋಡಿ, ನಿಮ್ಗೆ ಸಮಯ ವ್ಯರ್ಥ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತೀನಿ. ನಿಧಾನ ಹೇಳಿದ್ರೆ ನಿಮ್ಗೆ ನಿದ್ದೆ ಬಂದ್ಬಿಡುತ್ತೆ, ಕೇಳಿಸ್ಕೊಳ್ಳೋದಕ್ಕೂ ಬೋರ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಪಟಪಟ ಅಂತ ನೀವು ಹೇಗೆ ಓದ್ತಿರೋ ಹಾಗೆ ಸಮಯ ವ್ಯರ್ಥ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತೀನಿ. ಮುಂದಿನ ಪ್ರಶ್ನೆ. ಒಂದು ಚಪ್ಪಟೆ ತಳದ ಪ್ಲಾಸ್ ನಲ್ಲಿ ನೀರನ್ನ ಕಾಯಿಸುವ ಪ್ರಕ್ರಿಯೆಯನ್ನ ಗಮನಿಸಿ. ಈ ಕೆಳಕಂಡ ಹೇಳಿಕೆಗಳನ್ನ ಓದಿರಿ. ಇದರಲ್ಲಿ ಸರಿಯಾದ ಹೇಳಿಕೆಗಳು ಯಾವುದು ಅಂತ ನಾವು ಗುರುತಿಸಬೇಕು. ಸರಿಯಾದ ಉತ್ತರ B ಮತ್ತು C. ನೀರನ್ನು ಕಾಯಿಸಿದಾಗ ಬಿಸಿ ನೀರು ಮೇಲೆ ಇರುತ್ತದೆ ಹಾಗೂ ತಣ್ಣನೆಯ ನೀರು ಕೆಳಗೆ ಬರುತ್ತದೆ. ನೀರನ್ನು ಕಾಯಿಸಿದಾಗ ತಣ್ಣನೆಯ ನೀರು ಫ್ಲಾಸ್ಕಿನ ಅಕ್ಕಪಕ್ಕದ ಬದಿಯಿಂದ ಉಷ್ಣದ ಆಕಾರದ ಕಡೆಗೆ ಪ್ರವಹಿಸುತ್ತದೆ ಅಂತ. ನೋಡಿ, ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ ಸಮಯ ವ್ಯರ್ಥ ಆಗೋದು ಬೇಡ. ನೀವು ಪುನಃ ವಿಡಿಯೋವನ್ನ ಕೇಳಿಸ್ಕೋತಾ ನೀವು ಪ್ರಶ್ನೋತ್ತರಗಳನ್ನ ಮನನ ಮಾಡಿ. ಮಾನವ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳಿಕೆ 1 ಸರಿ ಇದೆ, ಆದ್ರೆ ಹೇಳಿಕೆ 2 ತಪ್ಪಾಗಿದೆ. ನೋಡಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ECGಯು ಕಾರ್ಡಿಯಾಕ್ ಚಕ್ರದಲ್ಲಿನ ಹೃದಯ ವಿದ್ಯುತ್ ಚಟುವಟಿಕೆಯ ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಇದು ಸರಿಯಾದ ಹೇಳಿಕೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ECG ಮಾಡಿಸ್ತೀವಲ್ವಾ, ಇದು ಕಾರ್ಡಿಯಾಕ್ ಚಕ್ರದಲ್ಲಿನ ಹೃದಯದ ವಿದ್ಯುತ್ ಚಟುವಟಿಕೆಯ ಚಿತ್ರಾತ್ಮಕ ನಿರೂಪಣೆಯಾಗಿದೆ. ಇದು ಸರಿಯಾದ ಹೇಳಿಕೆ. ಓಕೆನಾ? ಸರಿಯಾದದನ್ನ ಮಾತ್ರ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನಾನು ರಾಂಗ್ ಆಗಿರೋದನ್ನ ಹೇಳಕ್ ಹೋಗಲ್ಲ. ಮುಂದಿನ ಪ್ರಶ್ನೆ. ಅತಿ ಕಡಿಮೆ ಅಪಾಯವುಳ್ಳ ಅತ್ಯುತ್ತಮ ಹಾಗೂ ವಾರದಲ್ಲಿ ಒಮ್ಮೆ ಬಳಸಬಹುದಾದ ಗರ್ಭನಿರೋಧಕ ಗುಳಿಗೆ ಐ ಅನ್ನು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CDRI ನಲ್ಲಿ ಸಿದ್ಧಪಡಿಸಲಾಗಿದೆ. ಇದು II ನಲ್ಲಿದೆ ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸಹೇಲಿ ಅಂತ ಮತ್ತೆ II ಲಖೋ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಈ ಕೆಳಗೆ ಪಟ್ಟಿ 1ರಲ್ಲಿ ನೀಡಿರುವ ಅಂಶಗಳಿಗೆ ಪಟ್ಟಿ 2ರಲ್ಲಿ ಕೊಟ್ಟಿರುವ ಅಂಶಗಳನ್ನ ಸರಿಯಾಗಿ ಹೊಂದುವ ಆಯ್ಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಏನು ಅಂದ್ರೆ ಇಲ್ಲಿ ಸೊಳ್ಳೆಯ ಪ್ರಭೇದಗಳನ್ನ ಕೊಟ್ಟಿದ್ದಾರೆ, ಅವುಗಳು ಹರಡುವ ರೋಗವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅನಾಫಿಲಿಸ್ ಸೊಳ್ಳೆ ಯಾವ ರೋಗ ಬರುತ್ತೆ? ಮಲೇರಿಯಾ ಬರುತ್ತೆ. ಏಡಿಎಸ್ ಸೊಳ್ಳೆಯಿಂದ ಯಾವ ರೋಗ ಬರುತ್ತೆ? ಡೆಂಗ್ಯೂ ಬರುತ್ತೆ. ಕ್ಯುಲೆಕ್ಸ್ ಇಂದ ಯಾವ ರೋಗ ಬರುತ್ತೆ ಅಂದ್ರೆ ಆನೆಕಾಲು ರೋಗ ಬರುತ್ತೆ. ಇನ್ನು ಟ್ಸೆ ನೊಣದಿಂದ ಆಫ್ರಿಕಾದ ನಿದ್ರಾ ರೋಗ ಅಂತಕ್ಕಂಥದ್ದು ಬರುತ್ತೆ. ನೋಡಿ, ಟ್ಸೆ ನೊಣ ಅಂತ ಇದೆ ಅಂತಾನೆ ನನಗೂ ಕೂಡ ಗೊತ್ತಿರಲಿಲ್ಲ, ಈಗ್ಲೇ ನೋಡ್ತಾ ಇರೋದು. ಇದು ಆಫ್ರಿಕಾದ ನಿದ್ರಾ ರೋಗ ಅಂತಕ್ಕಂಥದ್ದು ಅದರಿಂದ ಬರುತ್ತಂತೆ. ಇಷ್ಟು ವಿಚಾರ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡಕ್ ಹೋದ್ರೆ, ಸಕ್ಕರೆ ಕಾರ್ಖಾನೆಯಲ್ಲಿ ಕಾಕಂಬಿ ಅಂದ್ರೆ
ಮೊಲಾಸಸ್ ಇಂದ ಇಥೈಲ್ ಆಲ್ಕೋಹಾಲ್ ಅನ್ನು ತಯಾರಿಸುವಾಗ ಸಕ್ಕರೆಯನ್ನು ಗ್ಲೂಕೋಸ್ ಆಗಿ ಮತ್ತು ಗ್ಲೂಕೋಸ್ ಅನ್ನು ಈಥೈಲ್ ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕಿಣ್ವಗಳು ಕ್ರಮವಾಗಿ ಯಾವುದು ಅಂದ್ರೆ ಇನ್ವರ್ಟೇಸ್ ಮತ್ತು ಜೈಮೇಸ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಭರಿತ ಚಾರ್ಜ್ ಕಣವು ನೋಡಿ, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಭರಿತ ಚಾರ್ಜ್ ಕಣವು ಹೆಚ್ಚು ಮುಕ್ತವಾಗಿ ಚಲನೆಯಲ್ಲಿದ್ದಾಗ ಈ ಕೆಳಗಿನ ಯಾವ ಗುಣಲಕ್ಷಣಗಳು ಬದಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅವರು. ಸರಿಯಾದ ಉತ್ತರ ಎ ಮತ್ತು ಬಿ. ದ್ರವ್ಯರಾಶಿ ಮತ್ತು ವಿದ್ಯುತ್ ಭಾರ ಕಡಿಮೆ ಆಗುವುದಿಲ್ಲ. ಮುಂದಿನ ಪ್ರಶ್ನೆ, ದೀರ್ಘಾವಧಿಯವರೆಗೆ ತೈಲದ ತಾಜಾತನವನ್ನ ಉಳಿಸಿಕೊಳ್ಳಲು ಈ ಕೆಳಗಿನ ಯಾವ ಅನಿಲವನ್ನು ಬಳಸಬಹುದು? ಹೀಲಿಯಂ ಮತ್ತು ನೈಟ್ರೋಜನ್. ಮುಂದಿನ ಪ್ರಶ್ನೆ, ಎಲೆಕ್ಟ್ರಿಕ್ ಫ್ಯೂಸ್ ನ ಕಾರ್ಯಾಚರಣೆಯ ತತ್ವವು ಇದನ್ನ ಅವಲಂಬಿಸಿರುತ್ತದೆ. ಏನು ಅಂತಂದ್ರೆ ಉತ್ತರ ವಿದ್ಯುತ್ ಪ್ರವಾಹದ ಜೌಲ್ ನ ತಾಪೀಯ ಪರಿಣಾಮ. ಎಲೆಕ್ಟ್ರಿಕ್ ಫ್ಯೂಸ್ ನ ಕಾರ್ಯಾಚರಣೆಯ ತತ್ವವು ಇದನ್ನ ಅವಲಂಬಿಸಿರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹದ ಔಲ್ ನ ತಾಪೀಯ ಪರಿಣಾಮ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕೆಳದಿ ನಾಯಕರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅದು ಬಿ ಮಾತ್ರ ಸರಿಯಾದ ಉತ್ತರ. ಕೆಳದಿ ನಾಯಕರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸರಿಯಾದ ಉತ್ತರವನ್ನ ಮಾತ್ರ ನೋಡೋಣ. ವೆಂಕಟಪ್ಪ ನಾಯಕನು ಕಾಳು ಮೆಣಸಿನ ರಾಣಿ ಗೇರುಸೊಪ್ಪೆಯ ಚನ್ನಭೈರಾದೇವಿಯನ್ನು ಸೋಲಿಸಿ ಅವಳ ರಾಜ್ಯವನ್ನ ವಶಪಡಿಸಿಕೊಂಡನು. ವೆಂಕಟಪ್ಪ ನಾಯಕನು ಕಾಳು ಮೆಣಸಿನ ರಾಣಿ ಗೇರುಸೊಪ್ಪೆಯ ಚನ್ನಭೈರಾದೇವಿಯನ್ನ ಸೋಲಿಸಿ ಅವಳ ರಾಜ್ಯವನ್ನ ವಶಪಡಿಸಿಕೊಂಡನು. ಇದು ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆ, ಮೇಡೋಸ್ ಟೇಲರ್ನ ತನ್ನ ಎ ನೋಬೆಲ್ ಕ್ಲೀನ್ ಕೃತಿಯಲ್ಲಿ ಕೆಳಗಿನ ಯಾವ ರಾಣಿಯ ಜೀವನದ ಮಾಹಿತಿಯನ್ನ ನೀಡಿದ್ದಾರೆ ಅಂತ. ಚಾಂದ್ ಬೀವಿ ಅಂತಕ್ಕಂತಹ ರಾಣಿಯ ಜೀವನದ ಮಾಹಿತಿಯನ್ನ ನೀಡಿದ್ದಾರೆ. ಉತ್ತರ ಚಾಂದ್ ಬೀವಿ. ಮುಂದಿನ ಪ್ರಶ್ನೆ, ಗಾಥಾ ಸಪ್ತಸತಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಎ ಸಿ ಡಿ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಏನು? ಗಾಥಾ ಸಪ್ತಸತಿಯಲ್ಲಿ ಈ ಕೃತಿಯನ್ನ ಹಾಲನ್ನು ಅಂತಕ್ಕಂಥ ವ್ಯಕ್ತಿ ಬರೆದಿರುವುದು. ಇದು 700 ಶ್ಲೋಕಗಳನ್ನ ಒಳಗೊಂಡಿದೆ. ಇದು ಆರ್ಯ ಛಂದಸ್ಸಿನಲ್ಲಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಗಾಥಾ ಸಪ್ತಸತಿ ಅದು ಕನ್ನಡ. ಈ ಕೆಳಗಿನವುಗಳಲ್ಲಿ ಯಾವುದು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಗೆ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ ಅವರು. ಅಂದ್ರೆ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ಯಾವ್ದಲ್ಲ ಅಂತ ಕೇಳಿದರೆ ಕೆಂಪು ಮರಳುಗಲ್ಲಿನ ಬಳಕೆಯನ್ನ ಅವರು ಬಳಸ್ತಾ ಇರಲಿಲ್ಲ. ಅಂದ್ರೆ ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಯ ಲಕ್ಷಣ ಏನು ಅಂದ್ರೆ ನಕ್ಷತ್ರಾಕಾರದ ತಳಪಾಯ ಇರುತ್ತೆ, ನವರಂಗದ ಮೇಲ್ಚಾವಣಿಯಲ್ಲಿ ಭುವನೇಶ್ವರಿ ಇರುತ್ತೆ, ಕಂಬಗಳಿಂದ ಕೂಡಿದ ಸಭಾಮಂಟಪದಲ್ಲಿ ಜಲಾಂಧ್ರದ ಕಿಟಕಿಗಳು ಕೂಡ ಇರುತ್ತೆ. ಇದು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು. ಅದರಲ್ಲಿ ಅವರು ಕೆಂಪು ಮರಳುಗಲ್ಲಿನ ಅವರು ಬಳಕೆ ಮಾಡಿಲ್ಲ. ಇನ್ನ ಮುಂದಿನ ಪ್ರಶ್ನೆ, ಯಾವ ಸಿಖ್ ಧರ್ಮಗುರು ಸಚ್ಚಾ ಬಾದ್ಶಾ ಎಂಬ ಬಿರುದು ಹೊಂದಿದ್ದನು? ಎಂಬ ಬಿರುದು ಹೊಂದಿದ್ದನು? ಸರಿಯಾದ ಉತ್ತರ ಗುರು ಹರಗೋವಿಂದ. ಇನ್ನ ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಅವ್ರು ಕೊಟ್ಟಿದ್ದಾರೆ. ಏನಂತಂದ್ರೆ ಸಿ ಮಾತ್ರ ತಪ್ಪಾಗಿದೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಗೆ ಸಂಬಂಧಿಸಿದಂತೆ ಇದು ತಪ್ಪಾಗಿರ್ತಕ್ಕಂಥದ್ದು ಸಿ. ಸರಿಯಾದ ಉತ್ತರ ಏನು? ನಯನಾರರು ಮತ್ತು ಆಳ್ವಾರರು ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಯನ್ನ ಆರಂಭಿಸಿದ್ರು. ಮೋಕ್ಷ ಸಾಧನೆಗಾಗಿ ನಯನಾರರು ಶಿವನ ಆರಾಧನೆಯನ್ನ ಮತ್ತು ಆಳ್ವಾರರು ವಿಷ್ಣುವಿನ ಆರಾಧನೆಯನ್ನ ಪ್ರತಿಪಾದಿಸಿದ್ರು. ಇನ್ನ ದಕ್ಷಿಣ ಭಾರತದಲ್ಲಿ 63 ನಯನಾರರು ಮತ್ತು 12 ಆಳ್ವಾರರಿಂದ ಭಕ್ತಿ ಚಳುವಳಿ ಅಂತಕ್ಕಂಥದ್ದು ಪ್ರಚಾರಗೊಂಡಿತ್ತು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ ಸರಿಯಾದ ಉತ್ತರ. ಆದ್ರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಿದ ತಪ್ಪಾದ ಉತ್ತರ ಏನು ಅಂದ್ರೆ ದಕ್ಷಿಣ ಭಾರತದ ಭಕ್ತಿ ಚಳುವಳಿಯಲ್ಲಿ ಮೇಲ್ವರ್ಗದವರು ಮಾತ್ರ ಗುರುತಿಸಿಕೊಂಡರು ಅಂತಕ್ಕಂಥದ್ದು ಇದು ತಪ್ಪು. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನು ಹೇಳಿಕೆಗೆ ಸಂಬಂಧಪಟ್ಟಿದ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಇದರಲ್ಲಿ ಬಿ, ಸಿ ಮತ್ತೆ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. JVP ಸಮಿತಿಯು ಆಂಧ್ರ ರಾಜ್ಯ ರಚನೆಯ ಪರವಾಗಿತ್ತು. ಇನ್ನ ಪ್ರಜ್ವಲ್
ಅಲಿ ಆಯೋಗವನ್ನ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತ ಹೇಳಿ ಕರಿತಾ ಇದ್ರು. ಫಜಲ್ ಅಲಿ ಆಯೋಗವು ತ್ರಿಸದಸ್ಯ ಆಯೋಗವಾಗಿತ್ತು. ಇದಿಷ್ಟು ಕರ್ನಾಟಕ ಏಕೀಕರಣ ಸಂಬಂಧಿಸಿದಂತೆ ಹೇಳಿಕೆಗಳನ್ನ ನಾವು ಪರಿಗಣಿಸಬಹುದು. ಇನ್ನ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕುರಿತು ಪಿತೂರಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ಕುರಿತು ಪಿತೂರಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ಆರ್.ಪಿ. ದತ್ತ. ನೋಡಿ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ನಾನು ಕಾಲಾನುಕ್ರಮವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲು ಧೋಂಡಿಯಾ ವಾಘನ ದಂಗೆ ನಡೀತು, ನಂತರ ದಿವಾನ್ ವೇಲು ತಂಪಿಯ ದಂಗೆ ನಡೀತು, ನಂತರ ಪೈಕಾ ದಂಗೆ ನಡೀತು, ಅದಾದ ನಂತರ ಕೂಕಾ ಚಳುವಳಿ ಅಂತಕ್ಕಂಥದ್ದು ನಡೀತು. ಧೋಂಡಿಯಾ ವಾಘನ ದಂಗೆ, ದಿವಾನ್ ವೇಲು ತಂಪಿಯ ದಂಗೆ, ಪೈಕಾ ದಂಗೆ, ಕೂಕಾ ಚಳುವಳಿ ದಂಗೆ ಅಂತಕ್ಕಂಥದ್ದು ನಡೀತು. ಇನ್ನ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಅವ್ರು ಕೊಟ್ಟಿದ್ದಾರೆ. ಸರಿಯಾದ ಜೋಡಿಯನ್ನ ಮಾತ್ರ ನೋಡೋಣ ನಾವು. ಪೋರ್ಚುಗೀಸು ಸ್ಯಾಂತೋಮೋ, ಡೇನ್ ಟ್ರಾಂಕ್ವಿಭಾರ್, ಡಿ ಫ್ರೆಂಚ್ ಮಾಹೆ. ಇವು ಸರಿಯಾದ ಜೋಡಿಗಳು. ಇನ್ನ ಮುಂದಿನ ಪ್ರಶ್ನೋತ್ತರವನ್ನ ನೋಡೋದಾದ್ರೆ, ಈ ಕೆಳಗಿನವುಗಳನ್ನ ಹೊಂದಿಸಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏನು? ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ, ಅದು ಚಿಸ್ತಿ ಅಂತಕ್ಕಂತಹ ಪಂಥ, ಸೂಫಿ ಪಂಥಗಳಿವು. ಚಿಸ್ತಿ ಅಂತಕ್ಕಂಥ, ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಅಂತಕ್ಕಂಥದ್ದು ಚಿಸ್ತಿ ಅಂತಕ್ಕಂಥ ಒಂದು ಪಂಥ. ಶೇಖ್ ಬಹಾವುದ್ದೀನ್ ಅಂತಕ್ಕಂಥದ್ದು ಸುಹರಾವರ್ದಿ ಅಂತಕ್ಕಂಥ ಪಂಥ. ಶೇಖ್ ಬಹಾವುದ್ದೀನ್ ಅಂತಕ್ಕಂಥದ್ದು ಸುಹರಾವರ್ದಿ ಅಂತಕ್ಕಂಥ ಒಂದು ಪಂಥ. ಎಂತೆಂಥ ಪ್ರಶ್ನೋತ್ತರಗಳು ಬರುತ್ತೆ ನೋಡಿ, ಊಹೆ ಕೂಡ ಮಾಡಕ್ಕಾಗಲ್ಲ ಕೆಲವೊಂದು ಪ್ರಶ್ನೋತ್ತರಗಳನ್ನು. ಇದು ನೋಡಿ, ನಾಸಿರುದ್ದೀನ್ ಮಹಮ್ಮದ್ ಜಿಲಾನಿ, ಇದು ಯಾವ ಪಂಥ ಅಂದ್ರೆ ಖಾದ್ರಿ ಪಂಥ. ಇನ್ನ ಶೇಖ್ ಅಹಮದ್ ಸರ್ ಹಿಂದಿಯದು ನಕ್ಷಬಂದಿ ಪಂಥ. ಇದಿಷ್ಟು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ಕೆಳಗಿನ ಯಾವ ಹೇಳಿಕೆಗಳು ವಿಜಯನಗರದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಅವ್ರು ಕೇಳಿದರೆ ಸರಿಯಾದ ಉತ್ತರವನ್ನ ನೋಡೋಣ. ಈಗ ವಿಜಯನಗರದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿರೋದು ಯಾವುದು ಅಂದ್ರೆ, ಮಸಾಲೆ ಪದಾರ್ಥಗಳಾದ ಮೆಣಸು, ಲವಂಗ ಮತ್ತು ಏಲಕ್ಕಿ ಮುಂತಾದವುಗಳು ಅವರಿಂದ ರಫ್ತಾಗುತ್ತಿದ್ದವು. ಇನ್ನ ಎರಡನೇದು, ಭಟ್ಕಳ, ಹೊನ್ನಾವರ ಮತ್ತು ಮಂಗಳೂರು ವಿಜಯನಗರ ಕಾಲದ ಪ್ರಮುಖ ಬಂದರುಗಳಾಗಿದ್ದವು. ಭಟ್ಕಳ, ಹೊನ್ನಾವರ, ಮಂಗಳೂರು ವಿಜಯನಗರ ಕಾಲದ ಪ್ರಮುಖ ಬಂದರುಗಳಾಗಿದ್ದವು. ಇನ್ನ ಅರಬ್, ಚೀನಾ, ಪೋರ್ಚುಗಲ್ ದೇಶದ ವ್ಯಾಪಾರಿಗಳು ವಿಜಯನಗರದೊಂದಿಗೆ ವ್ಯಾಪಾರ ಸಂಬಂಧವನ್ನು ಅವರು ಹೊಂದಿದ್ರು. ಇದಿಷ್ಟು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಗಂಡಕ್ ನದಿಯ ಉಪನದಿಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಉತ್ತರ ಅಂತಂದ್ರೆ ಕೇವಲ ಎ ಮಾತ್ರ ಸರಿ. ಇದು ಕಾಳಿ ಗಂಡಕ್ ನದಿಯ ಉಪನದಿ ಆಗಿದೆ. ಗಂಡಕ್ ನದಿಯ ಉಪನದಿಗಳ ಕುರಿತು ಇದು ಕಾಳಿ ಗಂಡಕ್ ನದಿಯ ಉಪನದಿ ಆಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನ ಮುಂದಿನ ಪ್ರಶ್ನೆ, ಹಿಂದೂ ಮಹಾಸಾಗರದ ಪ್ರವಾಹಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನ ಓದಿ ಅಂತ ಕೊಟ್ಟಿದ್ದಾರೆ ಅವರು. ಏನಪ್ಪ ಸರಿಯಾದ ಉತ್ತರ ಅಂದ್ರೆ ಎ, ಬಿ, ಸಿ ಇವು ಸರಿ. ಹಿಂದೂ ಮಹಾಸಾಗರದ ಪ್ರವಾಹಗಳಿಗೆ ಸಂಬಂಧಿಸಿದ ಹೇಳಿಕೆ, ಹಿಂದೂ ಮಹಾಸಾಗರದ ಉತ್ತರದ ಭಾಗದಲ್ಲಿ ಸಾಗರ ಪ್ರವಾಹಗಳು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕಂಡುಬರುತ್ತವೆ. ಹಿಂದೂ ಮಹಾಸಾಗರದ ಉತ್ತರ ಭಾಗದ ಸಾಗರ ಪ್ರವಾಹಗಳು ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕಂಡುಬರುತ್ತವೆ. ಎರಡನೆಯದು, ಹಿಂದೂ ಮಹಾಸಾಗರವು ಅರ್ಧ ಸಾಗರವಾಗಿದ್ದು ಸಂಪೂರ್ಣವಾಗಿ ಉತ್ತರ ಮತ್ತು ದಕ್ಷಿಣಾರ್ಧಗೋಳದಲ್ಲಿ ವಿಸ್ತರಿಸಿಲ್ಲ. ಇನ್ನ ಹಿಂದೂ ಮಹಾಸಾಗರವು ಉತ್ತರದಲ್ಲಿ ಸಂಪೂರ್ಣವಾಗಿ ಭೂಭಾಗಗಳಿಂದ ಆವೃತವಾಗಿದೆ. ಹಿಂದೂ ಮಹಾಸಾಗರವು ಉತ್ತರದಲ್ಲಿ ಸಂಪೂರ್ಣವಾಗಿ ಭೂಭಾಗಗಳಿಂದಾಗಿ ಆವೃತವಾಗಿದೆ. ಇನ್ನ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆ, ಯಾವುದೇ ಒಂದು ರಾಷ್ಟ್ರದ ವಿಶೇಷ ಆರ್ಥಿಕ ವಲಯ EEZ ದ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ ಅವರು. ಯಾವುದೇ ಒಂದು ರಾಷ್ಟ್ರದ ವಿಶೇಷ ಆರ್ಥಿಕ ವಲಯದ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ 200 ನಾಟಿಕಲ್ ಮೈಲಿಗಳು. 200 ಸರಿಯಾದ ಉತ್ತರ, 200 ನಾಟಿಕಲ್ ಮೈಲಿಗಳು. ಮುಂದಿನ ಪ್ರಶ್ನೆ, ಕರ್ನಾಟಕದ ಕರಾವಳಿ ಮೈದಾನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಕರ್ನಾಟಕ ಕರಾವಳಿ ಮೈದಾನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಏನಪ್ಪಾ ಅಂತಂದ್ರೆ, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಮತ್ತು ಹೇಳಿಕೆ 1 ಹೇಳಿಕೆ 2 ಅನ್ನು ವಿವರಿಸುತ್ತದೆ. ಇದೇನು ಅಂದ್ರೆ, ಇದು 2 ಸರಿ ಇದೆ, ಇದನ್ನ ವಿವರಿಸುತ್ತೆ ಅಂತ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಉತ್ತರದಲ್ಲಿ ಕಿರಿದಾಗಿದೆ ಮತ್ತು ದಕ್ಷಿಣದಲ್ಲಿ ವಿಸ್ತಾರವಾಗಿದೆ. ಕರ್ನಾಟಕ ಕರಾವಳಿ ಮೈದಾನ ಉತ್ತರದಲ್ಲಿ ಕಿರಿದಾಗಿದೆ, ದಕ್ಷಿಣದಲ್ಲಿ ವಿಸ್ತಾರವಾಗಿದೆ. ಇದು ಪಶ್ಚಿಮ ಘಟ್ಟಗಳು, ಇದನ್ನು ವಿವರಿಸ್ತಾ ಇದೆ. ಪಶ್ಚಿಮ ಘಟ್ಟಗಳು ಕರ್ನಾಟಕದ ಉತ್ತರ ಕರಾವಳಿಯ ಮೈದಾನದ ತೀರದಲ್ಲಿ ಹತ್ತಿರ ಮತ್ತು ದಕ್ಷಿಣ
ಕರಾವಳಿ ಮೈದಾನದ ತೀರದಿಂದ ದೂರದಲ್ಲಿವೆ. ಪಶ್ಚಿಮ ಘಟ್ಟಗಳು ಕರ್ನಾಟಕದ ಉತ್ತರ ಕರಾವಳಿಯ ಮೈದಾನದ ತೀರದಲ್ಲಿ ಉತ್ತರ ಇರ್ಬೋದು, ಅದು ಉತ್ತರ ಮತ್ತು ದಕ್ಷಿಣ ಕರಾವಳಿ ಮೈದಾನದ ತೀರದಿಂದ ದೂರದಲ್ಲಿವೆ ಅಂತ ಕೊಟ್ಟಿದ್ದಾರೆ. ಸರಿಯಾ? ಇನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲಿನ ಈ ಕೆಳಕಂಡ ಶಿಖರಗಳನ್ನ ಪರಿಗಣಿಸಿ ಅಂತ ಅವ್ರು ಕೇಳಿದ್ದಾರೆ. ಏನು? ಕರ್ನಾಟಕದಲ್ಲಿನ ಈ ಕೆಳಕಂಡ ಶಿಖರಗಳನ್ನು ಪರಿಗಣಿಸಿ. ಇವು ಎಲ್ಲೇ ಕರ್ನಾಟಕದಲ್ಲಿರ್ತಕ್ಕಂಥ ಶಿಖರಗಳು ಯಾವುದು ಅಂತ. ಕುದುರೆಮುಖ, ಬಾಬಾ ಬುಡನ್ಗಿರಿ, ಕುಮಾರ ಪರ್ವತ, ಇವು ಮೂರು ಕೂಡ ಕರ್ನಾಟಕದಲ್ಲಿರೋದು. ನೋಡಿ ಮುಂದಿನ ಪ್ರಶ್ನೆ, ಇವುಗಳು ಸರಾಸರಿ ಸಮುದ್ರ ಮಟ್ಟದ ಮೇಲ್ಭಾಗದಿಂದ ಒಂದೇ ಸಮನಾದ ಎತ್ತರವನ್ನ ಹೊಂದಿರುವ ಪ್ರದೇಶಗಳನ್ನ ಸೇರಿಸುವಂತೆ ಎಳೆದಿರುವ ಕಾಲ್ಪನಿಕ ರೇಖೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇವುಗಳು ಸರಾಸರಿ ಸಮುದ್ರ ಮಟ್ಟದ ಮೇಲ್ಭಾಗದಿಂದ ಒಂದೇ ಸಮನಾದ ಎತ್ತರವನ್ನು ಹೊಂದಿರುವ ಪ್ರದೇಶಗಳನ್ನು ಸೇರಿಸುವಂತ ಎಳೆದಿರುವ ಕಾಲ್ಪನಿಕ ರೇಖೆಗಳು. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಕೌಂಟೂರ್ಸ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಬರಿಬೇಕು. ಇಲ್ಲಿ ಐಸೋಪ್ಲೆತ್ ನಕ್ಷೆಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಭೌಗೋಳಿಕ ನಿರ್ದಿಷ್ಟತೆಗಳನ್ನ ಕೊಟ್ಟಿದ್ದಾರೆ. ಏನಂದ್ರೆ ಐಸೋಹೈಟ್ಸ್ ಅಂದ್ರೆ ಸಮಾನ ಪ್ರಮಾಣದ ಮಳೆ ಅಂತ ಕರೀತಾರೆ. ಐಸೋಬಾರ್ಸ್ ಅಂದ್ರೆ ಸಮಾನ ಪ್ರಮಾಣದ ಒತ್ತಡ ಅಂತ ಕರೀತಾರೆ. ಐಸೋಭಾತ್ ಅಂದ್ರೆ ಸಮಾನ ಪ್ರಮಾಣದ ಆಳ ಅಂತ ಕರೀತಾರೆ. ಐಸೋಹೈಲೆನ್ಸ್ ಅಂದ್ರೆ ಸಮಾನ ಪ್ರಮಾಣದ ಲವಣತೆ ಅಂತ ಕರೀತಾರೆ. ಇದನ್ನೆಲ್ಲ ನಾನು ಕೂಡ ಇದೇ ಮೊದಲನೇ ಬಾರಿ ಕೇಳ್ತಾ ಇರೋದು. ಈ ತರದ್ದು ವಿಶೇಷವಾಗಿ ಪ್ರಶ್ನೆ ಕೇಳಿದ್ರೆ ಏನ್ ಗೊತ್ತಾಗುತ್ತೆ ಹೇಳಿ ಅಲ್ವಾ? ಆದ್ರಿಂದ ಎಲ್ಲ ವಿಚಾರಗಳನ್ನ ನಾವು ತಿಳಿತಾ ಹೋಗ್ಬೇಕು. ಐಸೋಹೈಟ್ಸ್ ಅಂದ್ರೆ ಸಮಾನ ಪ್ರಮಾಣದ ಮಳೆ, ಐಸೋಬಾರ್ಸ್ ಅಂದ್ರೆ ಸಮಾನ ಪ್ರಮಾಣದ ಒತ್ತಡ, ಐಸೋಭಾತ್ ಅಂದ್ರೆ ಸಮಾನ ಪ್ರಮಾಣದ ಆಳ, ಐಸೋಹೈಲೆನ್ಸ್ ಅಂದ್ರೆ ಸಮಾನ ಪ್ರಮಾಣದ ಲವಣತೆ. ಇದು ಭೌಗೋಳಿಕ ನಿರ್ದಿಷ್ಟತೆಗೆ ಸಂಬಂಧಿಸಿರೋದು. ಇನ್ನ ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ದೇಶಗಳು ಮತ್ತು ಮರುಭೂಮಿಗಳನ್ನ ಕೊಟ್ಟಿದ್ದಾರೆ. ದೇಶ ಏನು ಅಂದ್ರೆ ಇಸ್ರೇಲ್ಗೆ ನೆಗೆವ್ ಅಂತಕ್ಕಂಥ ಮರುಭೂಮಿ ಇದೆ. ಸೌದಿ ಅರೇಬಿಯಾದಲ್ಲಿ ನುಫುಡ್ ಅಂತ ಮರುಭೂಮಿ ಇದೆ. ಇದು ಹೆಸರುಗಳು ನಾವು ನಿಜವಾಗ್ಲೂ ಈಗಲೇ ಕೇಳ್ತಾ ಇರೋದು. ಇರಾನ್ ನಲ್ಲಿ ಏನಿದೆ ದಸ್ತ್ ಎ ಲುಟ್ ಅಂತಕ್ಕಂಥ ಮರುಭೂಮಿ ಇದೆ. USA ನಲ್ಲಿ ಮೊಹಾವೆ ಅಂತಕ್ಕಂಥ ಮರುಭೂಮಿ ಇದೆ. ಈ ತರದನ್ನ ವಿಶೇಷವಾಗಿ ನೀವು ತಿಳ್ಕೊಳ್ಳೇಬೇಕು, ಈ ತರ ವಿಚಾರಗಳನ್ನ. ನೋಡಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಭಾರತದ ಹುಲಿ ಸಂರಕ್ಷಣಾ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದರು ಅವರು. ನೋಡಿ, ಕಾವಲ್ ತೆಲಂಗಾಣ, ಬೋರ್ ಮಹಾರಾಷ್ಟ್ರ, ಪೆಂಚ್ ಮಧ್ಯಪ್ರದೇಶ, ಇದಿಷ್ಟು ಸರಿಯಾದ ಉತ್ತರ. ಭಾರತದಲ್ಲಿ ಹುಲಿ ಸಂರಕ್ಷಣಾ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ತರದ್ ಒಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ. ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ? ಕಾವಲ್ ತೆಲಂಗಾಣ, ಬೋರ್ ಮಹಾರಾಷ್ಟ್ರ, ಪೆಂಚ್ ಮಧ್ಯಪ್ರದೇಶ, ಇದಿಷ್ಟು ಸರಿಯಾದ ಉತ್ತರ. ಇನ್ನ ಕೊನೆಯ 66ನೇ ಪ್ರಶ್ನೆ, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ಗ್ರಾಮ ಪಂಚಾಯತ್ನ ಪ್ರಕಾರ್ಯಗಳ ಪೈಕಿ ಈ ಕೆಳಗಿನ ಯಾವ ಪ್ರಕಾರಗಳನ್ನ ಕಡ್ಡಾಯವೆಂದು ಪರಿಗಣಿಸಲಾಗಿಲ್ಲ ಅಂತ ಕೇಳಿದರು ಅವ್ರ ಪ್ರಶ್ನೆಯನ್ನ. ಇದರಲ್ಲಿ ಸರಿಯಾದ ಉತ್ತರ ಬಿ ಮತ್ತು ಇ. ಗ್ರಾಮ ಪಂಚಾಯತ್ನ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದು. ಪ್ರಶ್ನೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರಲ್ಲಿ ಗ್ರಾಮ ಪಂಚಾಯತ್ನ ಪ್ರಕಾರ್ಯಗಳ ಪೈಕಿ ಕೆಳಗಿನ ಯಾವ ಪ್ರಕಾರಗಳನ್ನ ಕಡ್ಡಾಯ ಅಂತೇಳಿ ಪರಿಗಣಿಸಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಗ್ರಾಮ ಪಂಚಾಯತ್ನ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸುವುದು, ಅದು ಕಡ್ಡಾಯ ಅಲ್ಲ ಅಂತ. ಇನ್ನು 2ನೇದು ಅಭಿವೃದ್ಧಿಗಾಗಿ ಸರ್ಕಾರಿ ಭೂಮಿಯನ್ನ ಮಂಜೂರು ಮಾಡುವುದು. ಮಾಡ್ತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆ, ಕರ್ನಾಟಕದ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ 1993ರ ಪ್ರಕರಣ 3ರಂತೆ ಗ್ರಾಮ ಸ್ವರಾಜ್ನ ಘಟಕಗಳೆಂದು ಈ ಕೆಳಗಿನ ಯಾವ ಘಟಕಗಳನ್ನು ಪರಿಗಣಿಸಲಾಗುತ್ತದೆ? ಜನವಸತಿ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ. ಜನವಸತಿ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ. ನೋಡಿ ಮುಂದಿನ ಪ್ರಶ್ನೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ ಈ ಕೆಳಗಿನ ಯಾವ ಪರಿಭಾಷೆಯು ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗಿರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿ ನೋಂದಾಯಿಸಲ್ಪಟ್ಟ ವ್ಯಕ್ತಿಗಳನ್ನು ಒಳಗೊಂಡಿರುವ ಅಂಗವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಸ್ವಲ್ಪ ಲಾಂಗ್ ಇದೆ, ನಿಧಾನವಾಗಿ ಕೇಳಿಸ್ಕೊಳ್ಳಿ. ಕರ್ನಾಟಕದ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಪ್ರಕಾರ ಈ ಕೆಳಗಿನ ಯಾವ ಪರಿಭಾಷೆಯು ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗಿರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿ ನೋಂದಾಯಿಸಲ್ಪಟ್ಟ ವ್ಯಕ್ತಿಗಳನ್ನ ಒಳಗೊಂಡಿರುವ ಅಂಗವನ್ನ ಏನಂತ ಕರೀತಾರೆ?
ಕೇಳಿದರೆ ಅದನ್ನ ಗ್ರಾಮ ಸಭಾ ಅಂತ ಕರೀತಾರೆ. ಇನ್ನ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಸಂಕೇತಗಳನ್ನ ಆಧರಿಸಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ನೋಡಿ ಸರಿಯಾದ ಉತ್ತರ ಎ ಸಿ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡಿ, ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ರಾಷ್ಟ್ರಪತಿಯವರು ಮಂತ್ರಿಯನ್ನಾಗಿ ನೇಮಿಸುತ್ತಾರೆ. ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನಾಗಿ ನೇಮಿಸುತ್ತಾರೆ. ನಂತರ ಏನಿದೆ ಅಂದ್ರೆ, ಪ್ರಧಾನಮಂತ್ರಿಯವರು ಸಂಸತ್ತಿನ ಕೆಳಸದನದ ನಾಯಕರಾಗಿರುತ್ತಾರೆ. ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರದ ಮುಖ್ಯ ವಕ್ತಾರರಾಗಿರುತ್ತಾರೆ. ಇದಿಷ್ಟು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, ಗಮನ ಸೆಳೆಯುವ ಗೊತ್ತುವಳಿಯ ಬಗ್ಗೆ ಸರಿಯಾದ ಹೇಳಿಕೆಗಳು ಯಾವುವು ಅಂತ. ಗಮನ ಸೆಳೆಯುವ ಗೊತ್ತುವಳಿಯ ಬಗ್ಗೆ ಸರಿಯಾದ ಹೇಳಿಕೆಗಳು ಯಾವುವು ಅಂತ ನೋಡಿ. ಇದು ತುರ್ತಾದ ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳ ಬಗ್ಗೆ ಸಚಿವರ ಗಮನವನ್ನು ಸೆಳೆಯುವ ಒಂದು ತಂತ್ರವಾಗಿದೆ. ಇದು ಸಂಬಂಧಪಟ್ಟ ಸಚಿವರಿಂದ ಅಧಿಕೃತ ಹೇಳಿಕೆಗಳನ್ನು ಅಪೇಕ್ಷಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಇದು ಸರ್ಕಾರದ ವಿರುದ್ಧ ಯಾವುದೇ ಖಂಡನೆ ಮಾಡುವುದನ್ನು ಒಳಗೊಂಡಿಲ್ಲ ಅಂತೇಳಿ ಇಷ್ಟು ಸರಿಯಾದ ಉತ್ತರ. ಇನ್ನು ಮುಂದಿನ ಭಾಗವನ್ನ, ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ, ಇನ್ನು ಮುಂದಿನ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನ 30 ಪ್ರಶ್ನೆಗಳಿದಾವೆ, ಅವನ್ನ ಮುಂದೆ ತಿಳ್ಕೊಳ್ಳೋಣ. ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಯಾರಾದ್ರೂ ನಿಮ್ ರಿಲೇಟಿವ್ಸ್ ಇದ್ರೆ, ಪರಿಚಯದವರಿದ್ರೆ ಈ ತರ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿ. ಅವ್ರು ಎಕ್ಸಾಮ್ ಬರೆಯೋರಿದ್ರೆ ಅವ್ರಿಗೂ ಕೂಡ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟು ಒಳ್ಳೆ ಸಮಯವನ್ನ ಕೊಟ್ಟು ನೋಡಿದ್ದಕ್ಕೆ, ನಿಮ್ಮ ಒಳ್ಳೆ ಅಮೂಲ್ಯವಾದ ಸಮಯವನ್ನ ಈ ರೀತಿ ಒಳ್ಳೆ ವಿಚಾರಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.